ಭರ್ಜರಿ ಟಿಆರ್ಪಿ ಪಡೆದ ಅಮೃತಧಾರೆಗೆ ಎರಡನೇ ಸ್ಥಾನ. ಯಾವ ಧಾರಾವಾಹಿಗೆ ಎಷ್ಟನೇ ರ್ಯಾಂಕ್? ಧಾರಾವಾಹಿಗಳ ಟಿಆರ್ಪಿ ರೇಸ್ನಲ್ಲಿ ಪುಟಕನ ಮಕ್ಕಳು ಕಳೆದ 1 ವರ್ಷದಿಂದ ಬಹುತೇಕ ಸಂದರ್ಭದಲ್ಲಿ ಮೊದಲನೇ ಸ್ಥಾನ ಕಾಪಾಡಿಕೊಂಡು ಬಂದಿತ್ತು. ಪ್ರೈಮ್ ಟೈಮ್ನಲ್ಲಿ ಈ ಧಾರಾವಾಹಿ ಪ್ರಸಾರ ಕಾಣುತ್ತಾ ಇತ್ತು. ಕುಗ್ಗಿದ ಈ ಧಾರಾವಾಹಿಯ ಟಿಆರ್ಪಿ ಈಗ ಮುಂಚೂಣಿಯಲ್ಲಿದೆ. ಕನ್ನಡ ಧಾರಾವಾಹಿಗಳ 37ನೇ ವಾರದ ಟಿಆರ್ಪಿ ಹೊರಬಿದ್ದಿದೆ. ಪ್ರತಿ ವಾರವೂ ಧಾರಾವಾಹಿಗಳು ಬಹುತೇಕ ಒಂದೇ ರೀತಿಯ ಸ್ಥಾನದಲ್ಲಿ ಇರುತ್ತಿದ್ದವು. ಆದರೆ ಈ ಬಾರಿ ಅಚ್ಚರಿಯ ಬೆಳವಣಿಗೆ ನಡೆದಿದೆ. ಬೇರೆ ಬೇರೆ ಧಾರಾವಾಹಿಗಳು ಟಾಪ್ 5ರಲ್ಲಿ ಸ್ಥಾನ ಪಡೆದಿವೆ. ಈ ಪೈಕಿ ಅಮೃತಧಾರೆ ಧಾರಾವಾಹಿ 2ನೇ ಸ್ಥಾನ ಪಡೆದು ಅಚ್ಚರಿ ಮೂಡಿಸಿದೆ. ಹೊಸ ಧಾರಾವಾಹಿಗಳು ಪಾತಾಳಕ್ಕೆ ಕುಸಿದು ಬಿದ್ದಿವೆ. ಲಕ್ಷ್ಮೀ ನಿವಾಸ ಧಾರಾವಾಹಿ ಮೊದಲ ಸ್ಥಾನದಲ್ಲಿ ಇದೆ. ಈ ಧಾರಾವಾಹಿಯ ಒಳ್ಳೆಯ ಟಿಆರ್ಪಿ ಪಡೆದು ಸಾಗುತ್ತಿದೆ. ಕಳೆದ ಕೆಲ ವಾರಗಳಿಂದ ಧಾರಾವಾಹಿಗೆ ಮೆಚ್ಚುಗೆ ಪಡೆದ ಮೊದಲ ಸ್ಥಾನ ಕಾಪಾಡಿಕೊಂಡು ಬರುತ್ತಿದೆ. 2ನೇ ಸ್ಥಾನದಲ್ಲಿ ಈ ಬಾರಿ ಅಮೃತಧಾರೆ ಧಾರಾವಾಹಿ ಇದೆ. ಕಳೆದ ವಾರಗಳಿಂದ ಈ ವಾರ ಧಾರಾವಾಹಿ ಉಚ್ಚ ಸ್ಥಾನವನ್ನು ಪಡೆದುಕೊಂಡಿದೆ. ಈ 2 ಧಾರಾವಾಹಿಗಳು ಜೀ ಕನ್ನಡದಲ್ಲಿ ಪ್ರಸಾರ ಕಾಣುತ್ತಿವೆ. 3ನೇ ಸ್ಥಾನದಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಇದೆ. ಈ ಧಾರಾವಾಹಿ ಹಾಗೂ ಅಮೃತಧಾರೆ ಧಾರಾವಾಹಿಯ ನಡುವೆ ಭರ್ಜರಿ ಸ್ಪರ್ಧೆಗಳು ಏರ್ಪಟ್ಟಿವೆ. ಕೂದಲೆಳೆ ಅಂತರದಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಗೆ 2ನೇ ಸ್ಥಾನ ಮಿಸ್ ಆಗಿದೆ. ಅಚ್ಚರಿ ಎಂಬಂತೆ 4ನೇ ಸ್ಥಾನದಲ್ಲಿ ಪುಟಕನ ಮಕ್ಕಳು ಧಾರಾವಾಹಿಗೆ ಸ್ಥಾನ ದೊರೆತಿದೆ. ಈ ಧಾರಾವಾಹಿಯ ಸಮಯವನ್ನು ಬದಲಾವಣೆ ಮಾಡಲಾಗಿದ್ದು 6:30ಕ್ಕೆ ಪ್ರಸಾರ ಕಾಣುತ್ತಿದೆ. ಇದರಿಂದ ಟಿಆರ್ಪಿಯಲ್ಲಿ ಇಳಿಕೆ ಕಂಡಿತ್ತು. ಈಗ ಧಾರಾವಾಹಿಗೆ ಮತ್ತೆ ಕಮ್ಬ್ಯಾಕ್ ಆಗಿದೆ. ಕಳೆದ ವಾರ ಈ ಧಾರಾವಾಹಿಯಲ್ಲಿ ಹೆಚ್ಚಿನ ಒಂದು ಟಿಆರ್ಪಿ ಕಂಡು ಬಂದಿದೆ. 5ನೇ ಸ್ಥಾನದಲ್ಲಿ ಅಣ್ಣಯ್ಯ ಧಾರಾವಾಹಿ ಹಾಗೂ ರಾಮಾಚಾರಿ ಧಾರಾವಾಹಿಗಳು ಸ್ಥಾನ ಪಡೆದಿವೆ. 2 ಧಾರಾವಾಹಿಗೆ ಸಮಾನ ಟಿಆರ್ಪಿ ಸಿಕ್ಕಿದೆ. ಅಣ್ಣಯ್ಯ ಧಾರಾವಾಹಿ ಇತ್ತೀಚೆಗಷ್ಟೇ ಪ್ರಸಾರ ಆರಂಭಿಸಿದೆ. ಈ ಸೀರಿಯಲ್ಗೆ ಉದಾಮ 6ನೇ ಸ್ಥಾನದಲ್ಲಿ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಇದೆ. ಕಲರ್ಸ್ ಕನ್ನಡದಲ್ಲಿ ಈ ಧಾರಾವಾಹಿಗೆ ಪ್ರಸಾರ ಕಾಣುತ್ತಿದ್ದು, ಸೀತಾರಾಮ ಧಾರಾವಾಹಿಯಲ್ಲಿ ಹಲವು ಟ್ವಿಸ್ಟ್ಗಳನ್ನು ಕಾಡುತ್ತಿದೆ. ಹೊಸತಾಗಿಯೂ ಈ ಧಾರಾವಾಹಿ 7ನೇ ಸ್ಥಾನ ಪಡೆದಿದೆ.